Hello friends, welcome back to Mangalore Honey's Kitchen. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಕಟ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಟೇಸ್ಟ್ ಆಗುತ್ತೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಆಯ್ತಾ. ಹಾಗೆ ಯಾರಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 3 ಬಟಾಟೆ ತಗೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ತೊಳೆದು ತಗೊಂಡಿದ್ದೇನೆ. ಮೊದಲಿಗೆ ನೋಡಿ ನಾನು ಈ ತರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ರೌಂಡ್ ಆಗಿ ಕಟ್ ಮಾಡಬೇಕು. ಕಟ್ ಮಾಡಿ ಆದ್ಮೇಲೆ ನೀರಿಗೆ ಹಾಕಿ ಆಯ್ತಾ. ಆಗ ಕಪ್ಪಾಗಲ್ಲ, ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ನೀರಿಗೆ ಹಾಕಿ ಇಡಿ ಕಟ್ ಮಾಡಿ. ಈ ತರ ಸಪರಾಗಿ ಕಟ್ ಮಾಡಿ ನೀರಿಗೆ ಹಾಕಿದ್ರೆ ಆಯ್ತು. ಒಮ್ಮೆ ತೊಳೆದು ಬೇರೆ ನೀರಿಗೆ ಹಾಕಿ ಆಯ್ತಾ. ಆಮೇಲೆ ಬಾಣಲೆಗೆ ಎಣ್ಣೆ ಹಾಕಬೇಕು. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಂಗು ಹಾಕೊಳ್ಳಿ. ಈ ಬಟಾಟೆ ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕು, ನೀರೇನ ಹಾಕ್ಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಎಣ್ಣೆ. ಆಮೇಲೆ ಬಟಾಟೆಯನ್ನು ಹಾಕಬೇಕು. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಹೀಗೆ ರೋಸ್ಟ್ ಮಾಡಬೇಕು. ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ. ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ. ಈ ತರ ಎಣ್ಣೆಯಲ್ಲೇ ಮೊದಲಿಗೆ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತು. ಆಮೇಲೆ ಮುಚ್ಚಳ ಮುಚ್ಚಿ ಒಂದು 3-4 ನಿಮಿಷ ಬೇಯಿಸಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಆಯ್ತಾ, ಇಲ್ಲಾಂದರೆ ತಳ ಹಿಡಿಯತ್ತೆ. ಆಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಬಟಾಟೆದು ಎಡ್ಜಸ್ ಇದೆಯಲ್ವಾ ಸೈಡಲ್ಲಿ, ಅದೆಲ್ಲ ಕೆಂಪಾಗಬೇಕು ಕಲರ್. ಆಗ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಎಣ್ಣೆಯಲ್ಲೇ ಹೀಗೆ ರೋಸ್ಟ್ ಮಾಡಬೇಕು ನೋಡಿ. ಆಮೇಲೆ ಹುಳಿದ ರಸ ಹಾಕಬೇಕು. ಹಾಗಾಗಿ ಸ್ವಲ್ಪ ಹುಳಿ ತೆಗೆದು ನೀರಿಗೆ ಹಾಕಿ ನಾನು ಹುಳಿದ ರಸ ಹಾಕಿದ್ದೀನಿ, ಅಥವಾ ನಿಂಬೆ ರಸ ಕೂಡ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಹಾಕಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿ, ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ ಆ್ಯಡ್ ಮಾಡಿ ಆಯಿತಾ. ನಂದು ಮಿಸ್ ಆಯಿತು, ನಾನು ಕೊನೆಗೆ ಹಾಕಿದ್ದೀನಿ. ನೀವು ಈ ಮಸಾಲ ಪೌಡರ್ ಹಾಕುವಾಗ ಅರಿಶಿನ ಹುಡಿ ಕೂಡ ಹಾಕಬೇಕು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿತಾ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಬಟಾಟೆಯನ್ನು ಮಸಾಲದಲ್ಲಿ ರೋಸ್ಟ್ ಮಾಡಬೇಕು. ಆಮೇಲೆ 2 ಕಾಯಿ ಮೆಣಸನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ರೋಸ್ಟ್ ಮಾಡಿದರೆ ನಮ್ಮದು ಆಲೂ ಕಟ್ಲಿ ರೆಸಿಪಿ ರೆಡಿ ಆಗಿದೆ. ನೀವು ನೋಡ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ಊಟಕ್ಕೆ ಸೈಡ್ ಡಿಶ್ಗೆಲ್ಲ ಈ ಥರ ಮಾಡ್ಬೋದು. ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಆಯಿತಾ. ತುಂಬ ಈಸಿ ಮಾಡಲಿಕ್ಕೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.